ಕರ್ನಾಟಕದಲ್ಲಿ 2 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುಂಚೆ ಮ್ಯಾನಿಫೆಸ್ಟೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಬುದ್ಧವಾಗಿ ಎಲ್ಲರ ಕಡೆ ಎಲ್ಲ ಕರ್ನಾಟಕದಲ್ಲಿ ವಿಸ್ತಾರ ಮಾಡಿದರು. ಏನು 5 ಫ್ರೀ ಬೀಸ್ ಇದೆ, ಅದರಲ್ಲಿ ಮಹತ್ತರವಾದದ್ದು ಗೃಹಲಕ್ಷ್ಮಿ. ಸುಮಾರು 50% ಇರುವ ಮಹಿಳೆಯರಿಗೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟರೆ ನಮಗೆ ಸರ್ಕಾರ ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿ ಬಹುದೊಡ್ಡ ಯೋಜನೆಯನ್ನು ಮಹಿಳೆಯರಿಗೆ ತಲುಪಿಸಿದರು. ಈ ಯೋಜನೆಯಲ್ಲಿ ಸರ್ಕಾರ ಫೇಲ್ ಆಗಿದೆ. ಮಹಿಳೆಯರು ಇದ್ರ ವಿರುದ್ಧ ತಿರುಗು ಬಿದ್ದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಪ್ರತಿ ಮಂತ್ ಹಾಕಬೇಕಾದ್ರೂ ಈ ತಿಂಗಳು ಬರಲ್ಲ, ಮುಂದೆ ತಿಂಗಳು ಬರುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, BPL ಅಪ್ಲೋಡು, APL ಅಪ್ಲೋಡು ಅಂತ ನಾನಾ ಕಾರಣಗಳನ್ನು ಸರ್ಕಾರ ಕೊಡ್ತಾ ಬಂದಿದೆ. ಇದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳ ಕಾರಣನ, ಉಪಮುಖ್ಯಮಂತ್ರಿಗಳ ಕಾರಣನ, ಮಹಿಳಾ ಮಂತ್ರಿಗಳ ಕಾರಣನ ಅಥವಾ ಇಡೀ ತಂಡ ಕಾರಣನ? ಕರ್ನಾಟಕ ಜನತೆ ಮಹಿಳೆ ಅಂದರೆ ಪ್ರಬಲವಾಗಿ ಮಹಿಳೆಯರೇ ಹೆಚ್ಚು ಮತಗಳನ್ನ ಕೊಡ್ತಾರೆ ಮನೆಯಿಂದ ಹೊರಗಡೆ ಬಂದು. ಅಷ್ಟು ಮತಗಳನ್ನು ನೀವು ಹ್ಯಾಮರಿಸಿ ಮಹಿಳೆಯರಿಗೆ ತಗೊಂಡಿದ್ದೀರಾ. ಇದ್ರ ಶಾಪ ಕೂಡ ಸರ್ಕಾರಕ್ಕೆ ತಟ್ಟುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. 2,000 ರೂಪಾಯಿನಲ್ಲೇ ಇವತ್ತು ಆರ್ಥಿಕವಾಗಿ ಸಬಲರಾಗಿರ್ತಾರೆ ಮಹಿಳೆಯರು. ಅದನ್ನೇ ನಿರೀಕ್ಷೆ ಮಾಡಿರ್ತಾರೆ. ಮಕ್ಕಳ ಫೀಸ್ ಕಟ್ಟಲಿಕ್ಕಿರ್ಬೋದು, ಮನೆ ಸಾಮಾನು ತರಲಿಕ್ಕಿರ್ಬೋದು, ಅಥವಾ ತಮ್ಮ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ 2,000 ರೂಪಾಯಿ ಉಪಯೋಗ ಆಗುತ್ತೆ ಅನ್ನುವ ನಂಬಿಕೆ ಇಟ್ಟು ಮತ ಹಾಕಿದ್ದಾರೆ. ಅಂತಹ ಮಹನೀಯರಿಗೆ, ಅಂತಹ ಮಹಿಳೆಯರಿಗೆ ನೀವು ಮೋಸ ಮಾಡಿದ್ದೀರಾ. ಇಂತಹ ಒಂದು ಮೋಸದ ಯೋಜನೆಯನ್ನು ನಿಮಗೆ ಟೆಕ್ನಿಕಲಿ ಮಾಡೋಕ್ಕಾಗಲಿಲ್ಲ ಅಂತ ಅಂದಿದ್ದಾಗ ನೀವು ಯಾವ ಭರವಸೆ ಮೇಲೆ ಜನರಿಗೆ ಕೊಟ್ರಿ? ಯಾವ ಭರವಸೆ ಮೇಲೆ ಮಹಿಳೆಯರನ್ನ ನಂಬಿಸಿದ್ರಿ? ಸಾಮಾನ್ಯ ಮಹಿಳೆಯರು ಈ 2,000 ರೂಪಾಯಿ ಮೇಲೆ ಅವಲಂಬಿತರಾಗಿದ್ದಾರೆ. ನಿಮ್ಗೆ ಇದ್ರ ಗಮನ ಹರಿಸ್ಲಿಲ್ವಾ? ನಿಮಗೆ ಸದನದಲ್ಲಿ ಒಂದು ಮಹಿಳೆಯನ್ನು ಕೆಣಕಿದ್ರು, ಒಬ್ಬ ಮಹಿಳೆಯನ್ನು ಕೆಣಕಿದ್ರು ಅಂತ ನೀವು ಹೇಳ್ತೀರಾ. ಇಡೀ ಕರ್ನಾಟಕದ ಮಹಿಳೆಯರನ್ನ ನೀವು ಕೆಣಕಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಇದು ಮಹಿಳಾ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನೀವು ಕೊಟ್ಟಿರುವಂಥ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದಾಗ ನಿಲ್ಲಿಸಬೇಕಿತ್ತು, ಅಥವಾ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಇವತ್ತು ಮಹಿಳೆಯರಿಗೆ ತಮ್ಮ ಹೇಳುವ ಭರವಸೆಯಲ್ಲಿ ಹಿಂದುಳಿದಿದ್ದೀರಾ. ಪ್ರಜಾಪ್ರಭುತ್ವ ವಿರುದ್ಧವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಇಂತಹ ಗೃಹಲಕ್ಷ್ಮಿ ಯೋಜನೆಯಂತಹ ದೊಡ್ಡ ಯೋಜನೆಯನ್ನು ಹಾಕಿ ಮತ ತಗೊಂಡು ನೀವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂತಂದಮೇಲೆ ಇದು ಮಹತ್ತರವಾದಂತಹ ತೊಂದರೆ ಆಗುತ್ತೆ. ಸೊ ದಯಮಾಡಿ ಸರ್ಕಾರ ಇದಕ್ಕೆ ಉತ್ತರ ಕೊಡಲಿ. ಮಾಡೋಕ್ಕಾಗಿಲ್ಲ ಅಂದರೆ ಈ ಯೋಜನೆನ ನಿಲ್ಲಿಸೋದು ಒಳ್ಳೆಯದಿದೆ. ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಏನಿದೆ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಏನು ಪ್ರಾಮಿಸಸ್ ಮಾಡಿದ್ರು ಅದು ಕರ್ನಾಟಕದಲ್ಲಿ ವಿಫಲವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸನ್ಸ್ ಅವ್ರು ಹೇಳ್ತಾ ಇರೋದು ತುಂಬ ಲೇಮ್ ರೀಸನ್ಸು. ಅವ್ರು ಆ್ಯಕ್ಚುಲಿ ಹೇಳಬೇಕಾಗಿರೋದು ನಮ್ಮ ಟ್ರೆಷರಿ ಖಾಲಿ ಆಗ್ತಾ ಇದೆ ಅಂತ ಹೇಳಬೇಕು. ಅವ್ರು ಕೊಡ್ತಾ ಇರೋ ರೀಸನ್ಸು ತುಂಬಾ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಏನು ಹೇಳ್ತಾರೆ, ಒಂದು ಕಾರಣ ಏನು ಹೇಳಿದ್ದಾರೆ ಅಂದರೆ ಡೇಟಾ ಮಿಸ್ ಮ್ಯಾಚ್. ಯಾಕೆ? ಡೇಟಾ ನೀವೇ ತಾನೇ ಕಲೆಕ್ಟ್ ಮಾಡಿದ್ದು, ನೀವೇ ತಾನೇ ಸ್ಟಾರ್ಟ್ ಮಾಡಿದ್ದು. ಹೀಗಂತ ಏನಿಲ್ಲ, ನೀವು ಸ್ಟಾರ್ಟ್ ಮಾಡಿದ್ದೀರಾ, ಕೊಟ್ಟಿದ್ದೀರಾ, ಸ್ವಲ್ಪ ದಿವಸ ಸಡನ್ನಾಗಿ ಸ್ಟಾಪ್ ಮಾಡಿದ್ದೀರಾ. ಯಾಕೆ ಹೇಳ್ತೀರಾ? ಇನ್ಅಪ್ರೋಪ್ರಿಯೇಟ್ ಬೆನಿಫಿಷರೀಸ್ ಐಡೆಂಟಿಫೈಡ್ ಅಂತ. ಯಾಕೆ ಇನ್ಅಪ್ರೋಪ್ರಿಯೇಟ್ ಬೆನಿಫಿಷರೀಸ್ ಯಾಕೆ ಆಯಿತು? ನೀವೇ ತಾನೇ ಮಾಡಿದ್ದು ಈ ಬೆನಿಫಿಷರೀಸ್ ಲಿಸ್ಟ್ನ. ಮತ್ತೆ ಹೇಳ್ತೀರಾ ಇನ್ನೊಂದು ಕಾರಣ ಬಂದು, ಮೂರನೇ ಕಾರಣ ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ತೀರಾ. ಟೆಕ್ನಿಕಲ್ ಗ್ಲಿಚ್ ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಷ್ಟು ಹೊತ್ತು ಬೇಕು ನಿಮಗೆ? ಮತ್ತೆ ಒಂದು ಹೇಳ್ತೀರಾ ಅಪ್ಗ್ರೇಡ್ ಆಗಿದ್ದಾರೆ ತುಂಬ ಬೆನಿಫಿಷಿಯರೀಸು, BPL ಇಂದ APLಗೆ ಹೋಗಿದ್ದಾರೆ ಅಂತ. ಆಗಿದ್ರೆ ಇನ್ನೂ ಒಳ್ಳೇದೇ ಅಲ್ಲ ನಿಮಗೆ. ಏನು ನಿಮಗೆ ಸ್ಟಾಪ್ ಮಾಡ್ತಾ ಇದೆ ಇದು ಕಂಟಿನ್ಯೂ ಮಾಡೋದಕ್ಕೆ? ನೀವು ಜನರನ್ನು ತುಂಬ ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ಈ ಥರ ಯೋಜನೆಗಳನ್ನು ತಂದು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿರೋ ಟ್ಯಾಕ್ಸ್ ಪೇಯರ್ಸ್ ಮನಿಯಲ್ಲಿ ನೀವು ಈ ಥರ ಎಲ್ಲ ಯೋಜನೆಗಳು ಮಾಡಿ ಕರ್ನಾಟಕದ ಲೇಡೀಸ್ಗೆ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಮೀಡಿಯಾ ಥ್ರೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಫ್ರೀ ಬೀಸು ಗುಡೀಸ್ಗೆ ಆಸೆಪಟ್ಟು ನೀವು ವೋಟ್ ಮಾಡೋದು ಅದು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಹೋಗುತ್ತೆ. ಇದು ಯಾವುದೇ ಎಕಾನಮಿಗೆ, ಯಾವುದೇ ಸ್ಟೇಟ್ದು ಎಕಾನಮಿಗೆ ಒಳ್ಳೆಯದಲ್ಲ. ಅದನ್ನು ನಾವು ಪ್ರೋತ್ಸಾಹಿಸಬಾರ್ದು, ಇದನ್ನು ನಾವು ಖಂಡಿಸಬೇಕು. ಮತ್ತು ನನ್ನ ಪಾಯಿಂಟ್ ಮತ್ತೆ ಹಾಗೆ ಹೇಳ್ತೀನಿ, ಇದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಕರ್ನಾಟಕದಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ತೀನಿ.